ಕರ್ನಾಟಕ ರಾಜ್ಯದ ಕಾಂಗ್ರೆಸ್ಸಿನ ಅಲ್ಪಸಂಖ್ಯಾತರ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ. ದೈನಂದಿನವಾದ ಬೆಳವಣಿಗೆಗಳು. ಇನ್ನು ತೃತೀಯರಂಗ ಒಂದಿಲ್ಲಲ್ಲ, ಈ ಬಿ ಜೆ ಪಿಯ ಭಯ ಹುಟ್ಟಿಸಿ ಕಾಂಗ್ರೆಸ್ನವರು ಕಾಂಗ್ರೆಸ್ ವೋಟ್ ಬ್ಯಾಂಕ್ ಮಾಡ್ಕೊಂಡ್ರು 70 ವರ್ಷದಿಂದ. ಇನ್ನೂ ಇವ್ರಿಗೆ ಗುಲಾಮಗಿರಿ ಪದ್ಧತಿ ಹೋಗ್ತಾ ಇಲ್ಲ. ಇದ್ರ ಬಗ್ಗೆ ವಿಚಾರವೂ ಮಾಡಬೇಕಲ್ಲ ಭಾರತೀಯ ಜನತಾ ಪಕ್ಷ. ಯಾಕೆ ತಕ್ಷಣ ಕರ್ನಾಟಕಕ್ಕೆ ಒಂದು 25 ಟಿಕೆಟ್ ಕೊಡ್ತೀವಿ ಮುಸಲ್ಮಾನರಿಗೆ ಅಂತ ಹೇಳ್ರಿ. ನೋಡ್ರಿ 200 ಸೀಟ್ ಬರ್ತಾವೆ. ಭಾರತೀಯ ಜನತಾ ಪಕ್ಷದ್ದು 200 ಸೀಟ್, 176 ಬಂದಿದ್ದು ವೀರೇಂದ್ರ ಪಾಟೀಲ್ ಲೆಕ್ಕಾಚಾರ. ಇತಿಹಾಸ ದಾಖಲೆ 176, 200 ಬರ್ತಾವೆ. ಮಾಡ್ತೀರಿ ಭಾರತೀಯ ಜನತಾ ಪಕ್ಷದವ್ರೆ? ಬರೀ ನಿಮಗೆ ಹಿಂದೂ ಮುಸ್ಲಿಂ ಹಿಜಾಬ್ ಹಲಾಲ್ ಕಟ್ ಅದು ಇದು ಬರೇ ಜಾತಿ ಮಂದಿರ ಮಸೀದ್ ಇದು ಬಿಟ್ಟರೆ ನಿಮ್ಗೆ ಯಾವುದೂ ಇಲ್ಲ. ದೇಶ ಅಜೆಂಡಾ ಆಗಬೇಕು, ಇವರು ಯುವಕರು ಬರಬೇಕು, ಇವರು ಒಂದು ಮುಖ್ಯವಾಹಿನಿಗೆ ಬರಬೇಕು, ಇವರಿಂದನೂ ಕೆಲಸ ತೊಗೋಬೇಕು, ಇವರಿಂದನೂ ಒಂದು ಒಳ್ಳೊಳ್ಳೆ ಕಾರ್ಯಕ್ರಮ ಹಾಕೋಬೇಕು, ಈ ಜಾತಿಯವ್ರಿಗೂ ಒಂದು ಮುಂದೆ ತರಬೇಕು ಅನ್ನೋದು. ಯಾಕಿಲ್ರಿ? ಏನೇನು ಹೆಸರು ಇರ್ತೀರಿ ಅವರಿಗೆ, ಆದರೆ ಇವ್ರದ್ದು ಎಷ್ಟು ಕಾಂಟ್ರಿಬ್ಯೂಷನ್ ಐತಿ. ಮೊನ್ನೆ ಯಾವ ಪುಣ್ಯಾತ್ಮ ಹೇಳ್ತಾನೆ, ಮುಸಲ್ಮಾನರ ಹತ್ರ ವ್ಯಾಪಾರಕ್ಕೆ ಹೋಗಬೇಡ್ರಿ, ಮುಸಲ್ಮಾನರ ಹತ್ರ ವ್ಯವಹಾರ ಮಾಡಬೇಡ್ರಿ, ಮುಸಲ್ಮಾನರ ಅಂಗಡಿ ಖರೀದಿ ಮಾಡಬೇಡ್ರಿ, ಮುಸಲ್ಮಾನರ ಹತ್ರ ಮಾತಾಡೋಕ್ಕೂ ಹೋಗಬೇಡ್ರಿ, ಅವ್ರ ಜೊತೆ ಫ್ರೆಂಡ್ಶಿಪ್ಪು ಮಾಡಬೇಡ್ರಿ, ಅವ್ರ ಜೊತೆ ದೋಸ್ತಿನೂ ಮಾಡಬೇಡ್ರಿ. ಮತ್ತು ಮುಸಲ್ಮಾನರದ ಗ್ಯಾಸ್ ಬೇಕು, ಮುಸಲ್ಮಾನರದ ಪೆಟ್ರೋಲ್ ಬೇಕು, ಮುಸಲ್ಮಾನರದ ಡೀಸೆಲ್ ಬೇಕು. ಒಂದು ಇಬ್ಬರು ಅದಾರ್ರಿ, ಆ ಇಬ್ಬರು ಇನ್ನು ಅವು ತನ್ನಷ್ಟಕ್ಕೆ ತಾನ ಅವನತಿ ಹೊಂದಿ ಹೋಗ್ತಾವೆ. ಅವು ಬೆಳಿಗ್ಗೆ ಎದ್ದಿಂದು ಮುಸ್ಲಿಮ್, ಅವ್ರದ್ದು ಹಿನ್ನೆಲೆ ಏನು ತೆಗಿಬೇಕ್ರಲ್ಲ. ಅವ್ರೇನು ಉದ್ಯೋಗ, ಏನು ದುಡಿತಾರೋ, ಏನು ಪಗಾರ, ಮನೆ ಹೆಂಗೆ ನಡೆಸ್ತಾರೋ, ಜೀವನ ಹೆಂಗೆ, ಐಷಾರಾಮಿ ಕಾರ ಗನ್ಮ್ಯಾನ, ಅವ್ರು ತಿರುಗಾಡೋದು, ಹೋಟೆಲ್ಗಳ ಖರ್ಚ ವೆಚ್ಚ ಅವ್ರದ್ದೇನು ತೆಗಿಬೇಕ್ರಲ್ಲ. ಅವ್ರದ್ದು ಪುಗ್ಶೆಟ್ಟಿ ಬರೀ ಹಿಂದೂ ಮುಸ್ಲಿಮ್ ಹೇಳೋದು ಪಗಾರ. ಒಬ್ಬಂತೂ ಸುಳ್ಳಿನ ಸರ್ಮಾಲೆ ಗೊತ್ತೈತಿರಲ್ಲ, ಬರೀ ಬೆಳಿಗ್ಗೆ ಎದ್ದು ಕೂಡಲೇ ಸುಳ್ಳು ರೇಲ್ ಬಿಡ್ತಾನೆ. ಆ ರೇಲ್ ನಿಮಗೆ ಹೇಳ್ತಾನೋ ಬುಲೆಟ್ ಟ್ರೈನ್ಗಿಂತ ಫಾಸ್ಟ್ ಐತೆ ಅವ್ನು. ಅದನ್ನು ಕೇಳ್ಕೊತ್ಕೊಂಡೋದಾಗೈತಿ. ಅಂಧ ಭಕ್ತರು ₹2 ಭಕ್ತರು ಕೇಳ್ಬೇಕು ಇವತ್ತು. ಅವಂಗೆ ಪ್ರಶ್ನೆ ನೀವು ಕೇಳೋದಿಲ್ಲ, ನೀ ಏನೇನು ಹೇಳಿದೆಪ್ಪ ಅಂತೇಳಿ. ರಾತ್ರಿ ಮೋದಿಯವರು 2 ಗಂಟೆಗೆ ಲ್ಯಾಪ್ಟಾಪ್ ತೆಗೆದುಕೊಳ್ತಾರೆ, ಯಾವ ದವಾಖಾನೆಯಲ್ಲಿ ಪೇಷಂಟ್ ಹೋಗಿಲ್ಲ ಅದನ್ನು ನೋಡ್ತಾರೆ. ಸತ್ಯ. ಡಾಲರ್ ರೇಟ್ ಹಿಂಗಾಗುತ್ತೆ, ಡಾಲರ್ ರೇಟ್ ಇಟ್ಟು ಬರುತ್ತೆ, ₹30 ಪೆಟ್ರೋಲ್ ಸಿಗ್ತೈತಿ. ಸತ್ಯ. ಔಷಧ ಮಾರವ ಬಿದ್ದಿರಲ್ಲ, ಔಷಧ ಮಾರವ ಏನು ಹೇಳ್ತಿದ್ದ? ಪೆಟ್ರೋಲ್ ₹20-30 ಲೀಟ್ರ್ ಕೊಡ್ತೀವಿ. ಹೊರದೇಶದ ದುಡ್ಡು ಬಂದು ತಕ್ಷಣ ನಿಮ್ಮ ಮನೆಗೆ ಹೇಳೋದಾಗೀಗ. ದೇಶ ಜಗತ್ತಿನಾಗ ಭಾರತ ದೇಶ ಇಂಪ್ರೂವ್ಮೆಂಟ್. ಸ್ವಿಸ್ ಬ್ಯಾಂಕಿನ ರೊಕ್ಕ ತರ್ತು ಅಂತ ಬಂದವ್ರು ಇವ್ರು ಅಧಿಕಾರಕ್ಕೆ. ಎಷ್ಟು ಸುಳ್ಳು ಹೇಳಿ ಬಂದ್ರಿ, ಏನೇನು ಸುಳ್ಳು ಹೇಳ್ರಿ. 2 ಕೋಟಿ ನಿರುದ್ಯೋಗಿ ಯುವಕರಿಗೆ ಇವತ್ತು ವರ್ಷಕ್ಕೆ ನೌಕರಿ ಅಂದರು. 12 ವರ್ಷ ಆಯ್ತು, 24 ಕೋಟಿ ಹುಡುಗರು ಕೆಲಸಕ್ಕೆ ಹತ್ತಿದ್ರು. ಸದೃಢ ಭಾರತ ಆಕಿತ್ತು, ಗಟ್ಟಿಮುಟ್ಟ ಭಾರತ ಆಕಿತ್ತು. ನಿರುದ್ಯೋಗಿ ನಿವಾರಣೆ ಆಗಲಿಲ್ಲ, ಬೀದಿಯಾಗ ಬಿದ್ದರ ಲಾಟಿ ಅವ್ರ ಕೈಯಾಗ, ವಿದೇಶದಾಗ ಇವ್ರ ಮಕ್ಕಳ. ಏನು ರೀ ಭಕ್ತರೇ, ₹2 ಭಕ್ತರು ವಿಚಾರ ಮಾಡ್ಬೇಕು ಇವತ್ತು. ನಾ ಭಾಳ ವಿಚಾರ ಮಾಡಿ ಕೇಳ್ತೀನಿ. ಈಗ ಇದಕ್ಕೆ ಚಿಂಗಮ್ ಗತೆ ಜಗ್ತೀರಿ ನೀವು. ಸತ್ಯ ಹೇಳಬಾರದಲ್ಲ ನಿಮಗೆ, ಸತ್ಯವಂತೂ ಹೇಳಬಾರದು. ಈಗ ಸತ್ಯ ಹೇಳಕ್ಕೆ ಹೊಂಟೇವಿ, ಸತ್ಯತು ಆಗಿಬಿಟ್ಟೈತಿ ಈಗ ಪರಿಸ್ಥಿತಿ. ನಾ 2 ಸಲ ಹೇಳ್ತೀನಿ ಕೇಳ್ರಿ. 2 ಕೋಟಿ ಯುವಕರಿಗೆ ನೌಕರಿ ಕೊಡ್ತಿದ್ದಂದ್ರೆ ಇದ ಪ್ರಧಾನಮಂತ್ರಿ ಮೋದಿ ಸಾಹೇಬರು ಭಾರತೀಯ ಜನತಾ ಪಕ್ಷದ ಪ್ರಣಾಳಿಕೆ ಮುಖಾಂತರ. ಆ ಪ್ರಣಾಳಿಕೆಯಲ್ಲಿ ಪ್ರಿಂಟ್ ಮಾಡ್ಯಾರ್ರಿ ಇವ್ರು, 2 ಕೋಟಿ ನಿರುದ್ಯೋಗಿಗಳಿಗೆ ಉದ್ಯೋಗ. ಈ ಗ್ಯಾರಂಟಿದು ಚಾಲೆಂಜ್ ಮಾಡಿದ್ರಿ ಇವರು. ಕರ್ನಾಟಕದಾಗ ಏನೋ ಗ್ಯಾರಂಟಿ ಕೊಟ್ಟು ಬಂದು ಇವು ಪುಣ್ಯಾತ್ಮಗಳು ರಾಜ್ಯ ದಿವಾಳಿ ಮಾಡ್ರೂ ಗ್ಯಾರಂಟಿದಾಗ ಬಂದ್ರೆ ಆರಿಸಿ. ಇದನ್ನು ನೋಡಿ ಅವ್ರು ಗ್ಯಾರಂಟಿ ಬಿಟ್ಟಾರ. ಅದನ್ನು ಹೇಳೋದಲ್ಲಿ ಬಿಹಾರದಾಗ ಗ್ಯಾರಂಟಿ ಬಿಟ್ಟರು, ಅಲ್ಲಿ ಹಿಮಾಚಲ್ದಾಗ ಬಿಟ್ಟರು, ಆಸಾಮ್ದಾಗ ಬಿಟ್ಟಾರ, ಪಶ್ಚಿಮ ಬಂಗಾಳದಾಗ ಬಿಟ್ಟಾರ. ಆ ಪಶ್ಚಿಮ ಬಂಗಾಳದ ಒಂದು ಹೆಂಗೆ ಆಟ ಆಡ್ಸತ್ತಾಳೆ ಆಕೆಗೆ ನಾಚಿ ಬರ್ಬೇಕು. ಆಕೆ ಆಟ ಆಡ್ಸೋದು ನೋಡ್ರೆ ಸೋತ ಸುನ್ನಾಗಿ ಹೋಗ್ಕಾವು. ಏನು ಪಶ್ಚಿಮ ಬಂಗಾಳ ಅಟ್ ಕಬ್ಜಾ ತೊಗೊಳಿದ್ರಿ, ಅಟ್ ಹಠ ಇಡಿ ಬಿಡ್ತಾರೆ, CBI ಬಿಡ್ತಾರೋ, ಏನೇನೋ ಬಿಡ್ತಾರೆ. ಎಂಥ ಧೈರ್ಯವಂತ ಹೆಣ್ಮಕ್ಳದಾಳಗೆ. ಇವ್ರನ್ನ ಆಟ ಆಡ್ಸತ್ತಾಳ ಆಟ. ಒಂದು ಹೆಣ್ಣಿನಿಂದ ನಿಮ್ಮದು ಮಾರಿ ಹಬ್ಬ ಆಯ್ತು, ಮತ್ತು ನಾಚಿಕಿಲ್ದ ಮತ್ತೆ ಅಲ್ಲಿ ಹೋಗ್ತೀರಿ ಕೈ ಮಾಡಿ. ಎಡಗೈ ಕೈ ಮಾಡವ ಡೇಂಜರ್ ಅಂತ್ರಿ. ಎಡಗೈದಿಂದ ಕೈ ಅವ್ನು ಬೀಸ್ತಾನ್ರಲ್ಲ ಅವ ಭಾಳ ಡೇಂಜರ್. ಇದನ್ನು ತಿಳ್ಕೊರಿ. ತೆಗೀರಿ. ಇತಿಹಾಸ, ಜ್ಯೋತಿಷ್, ಅಸ್ಟ್ರಾಲಜಿ, ಹಳೆ ಸಾಹಿತ್ಯ ಏನೇನದಾವ ಎಲ್ಲ ತೆಗೀರಿ. ಸೈಕಾಲಜಿ ಎಲ್ಲ ಹಿಂಗೆ ಮಾಡವ ಡೇಂಜರ್. ಇಷ್ಟು ಸುಳ್ಳು ಹೇಳಿ ಬಂದ್ರಿ. ಈಗ ದ್ವೇಷ ಯಾರ ಜೊತೆ ಮಾಡ್ತೀರಿ ನೀವು? ಕೇವಲ ಮುಸಲ್ಮಾನರ ಜೊತೆ ನಿಮ್ಮ ದ್ವೇಷ. ದಲಿತರು ನಮ್ಮವರು ಹಿಂದೂಗಳು ಅಂತ ಹೇಳ್ತೀರಿ. ಮತ್ತು ಅವ್ರಿಗೆ ಯಾಕೆ ಮನೆಗಳಿಗೆ ಪ್ರವೇಶ ಇಲ್ಲ, ಸಹಪಂಕ್ತಿ ಭೋಜನ ಇಲ್ಲ ದಲಿತರಿಗೆ? ಪಾಪ ಸಹಪಂಕ್ತಿ ಭೋಜನ ಮಾಡಲ್ಲ ಅವ್ರಿಗೆ. ನಾವು ಪೇಜಾವರ ಮಹಾಸ್ವಾಮಿಗಳದ್ದು ಒಂದು ಭಾಳ ಮೆಚ್ತೀವಿ. ಇಫ್ತಾರ್ ಕೂಟ ಏರ್ಪಾಡು ಮಾಡ್ರವ್ರು.
ನೋಡ್ರಿ ಮುಸಲ್ಮಾನ್ ಬಾಂಧವ್ರನ್ನ ತನ್ನ ಉಡುಪಿ ಮಠಕ್ಕೆ ಕರೆದ ಪೇಜಾವರ ಮಹಾಸ್ವಾಮಿಗಳು ಇಫ್ತಾರ್ ಊಟ ಮಾಡಿದ್ರೆ ಅದನ್ನು ಒಬ್ಬ ಪುಣ್ಯಾತ್ಮ ಅದ ನಾವು ಹೆಸರು ತೊಗೊಳ್ದಲ್ಲ ನಾವು ಇಲ್ಲಿ ಕರ್ನಾಟಕದಾಗ ನಾವು ಹೆಸರು ತೊಗೊಂಡ್ರೆ ನಮ್ಮ ಮತ್ತೆ ಐದು ಹೆಚ್ಚಾಕಿತ್ತು ಅವಂದು ಆ ಹೆಸರು ತೆಗೆದುಕೊಳ್ಳೆ ಬೇಡಿಗೆ ಹತ್ಕೊಳ್ಳೆ ಬಚ್ಚಲ್ವಾಯ್ ಅವ ಹೋಗಿ ಅದನ್ನು ಪೇಜಾವರ ಮಠ ಮಲಿನಾಗೈತಿ ಅದನ್ನು ಶುದ್ಧೀಕರಣ ಮಾಡ್ತಾನಂತವಾದ ಸೀಮಾರಿ ಹಾಕಿ ಕೇಳಿಸ್ರಿ ಅವ್ನು ಪೇಜಾವರ ಮಹಾಸ್ವಾಮಿಗಳು ಡ್ರೈವರ್ ಇದ್ದು ಹೋಯ್ತು ರೀ ಅಶ್ರಫ್ ಇನ್ನೂ ಅದಾನ ನೋಡ್ರಿ 34 ವರ್ಷದ ಡ್ರೈವರ್ ಆ ಡ್ರೈವರ ಇವ್ರನ್ನ ಪ್ರವಾಸಕ್ಕೆ ತೆಗೆದುಕೊಂಡು ಹೋಗ್ತಿದ್ದ ಅಲ್ಲಿ ಇಲ್ಲಿ ಕಾರ್ ಡ್ರೈವರ್ ಅವ ಪೇಜಾವರ ಮಹಾಸ್ವಾಮಿಗಳು ಕುಣ್ತಿದ್ರು ನಿಜವಾಗಿ ಅವರಲ್ಲಿ ಭಾಳಷ್ಟು ಶಕ್ತಿ ಆ ವ್ಯಕ್ತಿಗಳು ಇವತ್ತು ಇಲ್ಲ ಆದರೆ ಇವತ್ತು ನಾವು ನೆನೆಸಲೇಬೇಕು ಆ ಡ್ರೈವರ್ ಶುಕ್ರವಾರ ನಮಾಜ್ ಟೈಮ್ ಆದ ತಕ್ಷಣ ಪೇಜಾವರ ಮಹಾಸ್ವಾಮಿಗಳು ಸ್ವತಃ ಹೇಳ್ತಿದ್ರಂತೆ ಅಲ್ಲಿ ಮಸೀದಿ ಐತಿ ನಮಾಜ್ ಮಾಡಿ ಬಾನಿ ಅಂತೇಳಿ ಎಂಥವ್ರಿ ಮಹಾತ್ಮರು ಅವ ಹೇಳ್ತಿದ್ದಂತ ಗುರೂಜಿ ನಾನು ನಿಮ್ಮನ್ನು ಬಿಟ್ಟು ಹೋದ್ನಿ ಇಲ್ಲಿ ಕಾಡು ಐತಿ ಕಾಡು ಪ್ರಾಣಿಗಳದು ಬಂದಾವ ನಾನು ಸ್ವಲ್ಪ ಎಲ್ಲರೇ ಸಿಟಿದಾಗ ನಿಂದಿರ್ಸ್ತೇನೆ ನೀ ಪ್ರಾರ್ಥನೆ ಮಾಡೋಕೆ ಹೋಗ್ತಾ ಇದೆಯಾ ಅದು ನನಗೆ ರಕ್ಷಣೆ ಮಾಡ್ತೈತಿ ಹೋಗಂತಿದ್ರಂತೆ ಇಂಥ ಪೇಜಾವರ ಮಹಾಸ್ವಾಮಿಗಳು ಸಿದ್ಧಗಂಗಾ ಮಹಾಸ್ವಾಮಿಗಳು ಸಿದ್ದೇಶ್ವರ ಮಹಾಸ್ವಾಮಿಗಳು ಎಲ್ಲಿದಾರ್ರಿ ಇವತ್ತು ಈಗ ಅದಾರ ಒಬ್ಬರು ಸಾವಳಿಗೆ ಮಹಾಸ್ವಾಮಿಗಳು ಪಾಪ ವಯಸ್ಸು ಆಗೈತಿ ಆದ್ರೆ ಏನು ಅವ್ರದ್ದು ಧೈರ್ಯ ಅವ್ರದ್ದು ಮಾತನಾಡೋ ಶೈಲಿ ಇನ್ನೂ ಒಂದು ಅಲ್ಲಿ ಬಿದ್ದಿಲ್ಲ ಏನು ಬರ್ರಿ ಅವ್ರ ಜೋಡಿ ಮಾತಾಡೋಕೆ ಯಾರು ನೋಡು ಯಾ ಗಟ್ಟಿ ಸ್ವಾಮಿಗಳ್ದಾರೆ ಅವ್ರ ಜೋಡಿ ಡಿಬೇಟ್ ಕೊಂಡ್ರು ನೋಡು ಹೇಳ್ತಾರೆ ವಚನ ಸಾಹಿತ್ಯ ಮಂತ್ರ ತತ್ವ ಬಸವಣ್ಣ ತತ್ವ ಇನ್ನೂ ಅದಾರ ಇಲ್ಲೇ ಬರ್ರಿ ಭಾಳ ದೂರ ಇಲ್ಲ 10 ಕಿಲೋಮೀಟ್ರ್ ಘಟಪುರದಿಂದ ಹೋಗ್ರಿ ಇಂಥ ಮಹಾಸ್ವಾಮಿಗಳು ದರ್ಶನ ಮಾಡಿರಿ ಈಗ ದಿಢೀರ್ ಮಠಗಟ್ಟಗಳು ರಾತ್ರಿ ತಯಾರಾಗತ್ತವ ರಾತ್ರಿ ಮಂತ್ರವಾದಿಗಳು ರಾತ್ರಿ ದೆವ್ವ ಬಿಡಿಸೋ ಬಾಬಾಗಳು ನವಿಲಗಿರಿ ಬಡ್ಕೊತ ಕೂತಾವ ಉದ್ಯೋಗ ಮಾಡ್ಯಾವ ಆ ದಂಧೆನ ಮಾಡ್ಕೊತ ಬಂದಾರ ಹಿಂಗೆ ಎಷ್ಟು ದಿನ ಸುಳ್ಳು ಹೇಳಿ ಅಮಾರ್ಸೋರು 12 ವರ್ಷದಿಂದ ಭಾರತೀಯ ಜನತಾ ಪಕ್ಷ ಸುಳ್ಳು ಹೇಳಿತು ಸುಳ್ಳು ಹೇಳಿ ಸರ್ಕಾರ ಬತ್ತು ಒಪ್ಕೊಳ್ಳೋಣ ಈಗ ಮತ್ತೆ ಕರ್ನಾಟಕದಾಗ ಭಾರತೀಯ ಜನತಾ ಪಕ್ಷ ಬರಬೇಕಂತೈತಿ ಒಂದು ಫಾರ್ಮುಲಾ ಐತಿ ನಮ್ಮ ಕಡೆ ಅದನ್ನು ವಿಜೇಂದ್ರಿಗೆ ಹೇಳಿದೆವು ನಾವು ವಿಜೇಂದ್ರ ಈಗ ನೋಡ್ರಿ ವಿಜೇಂದ್ರ ಬಾಯಾಗ ಎಲ್ಲರೂ ಹಿಂದೂ ಮುಸ್ಲಿಂ ಬರಾಕತ್ತೈತಿ ನಾನು ಬಂದ ಅವ್ರ ಅಪ್ಪ ಹೇಳಿಬಿಟ್ಟಾನ ವಾರ್ನಿಂಗ್ ಎಂದೂ ಹಿಂದೂ ಮುಸ್ಲಿಂ ಮಾಡಂಗಿಲ್ಲ 67,000 ಓಟ್ ಅದಾವ್ರಿ ಯಡಿಯೂರಪ್ಪನ ಕ್ಷೇತ್ರದಾಗ ವಿಜೇಂದ್ರನ ಕ್ಷೇತ್ರದಾಗ ರಾಘವೇಂದ್ರ MP ಅಂಕ 4 ಲಕ್ಷ ಓಟ್ ಅದಾವ ಮುಸಲ್ಮಾನರು ಅವ್ರು ಹಾಕ್ತಾರೆ ಹಂಗೆ ಇಟ್ಕೊಂಡಾರ ಅವ್ರು ಇಲ್ಲಿ ಒದರಾಡ್ಕೊತ ಹೋಗಾರ ಒಂದು 4 ಮಂದಿ ಅದಾವ ಅವು ಘರ್ಕಾನ ಘಾಟ್ಕ ಬಿಡ್ರಿ ಆದ್ರೆ ಇವರು ಮುಸಲ್ಮಾನರನ್ನ ಪ್ರೀತಿ ಗಳಿಸ್ಯಾರ ಇಫ್ತಾರ್ ಕೂಟ ಮಾಡ್ತಾರೆ ರಂಜಾನಕ್ಕೆ ಉಡುಗೊರೆ ಕೊಡ್ತಾರೆ ರಂಜಾನಕ್ಕೆ ಹೋಗಿ ಅವರಿಗೆ ಕೆಟ್ಟು ಕೊಡ್ತಾರೆ ಇವರು ಅದಾರ ಇಂಥ ಭಾರತೀಯ ಜನತಾ ಪಕ್ಷದಾಗೂ ಮುತ್ತು ರತ್ನಗಳು ಅದಾವ ಎಲ್ಲರೂ ಅಂಥವ್ರು ಅಂತ ಹೇಳಂಗಿಲ್ಲ ನಾವು ಆದ್ರೆ ಈಗ ನಾವೇನು ಹೇಳೋದು ಇವಾಗ 200 ಸೀಟ್ ಬರ್ತಾವೆ ನೋಡ್ರಿ 224 ಭಾರತೀಯ ಜನತಾ ಪಕ್ಷದವ್ರು ಯಾರ್ಯಾರೇ ಇದನ್ನು ಕೇಳೋದಿದ್ರೆ ವಿಡಿಯೋ ಭಾಳ ಕೂಲಂಕುಷವಾಗಿ ಕೇಳ್ರಿ 200 ಸೀಟ್ ಬರ್ತಾವೆ 25 ಸೀಟ್ ಮಾತ್ರ ಮುಸಲ್ಮಾನರಿಗೆ ಟಿಕೆಟ್ ಕೊಡ್ಬೇಕು ಮತ್ತು ಅದು ಕಂಡೀಷನ್ ಟಿಕೆಟ್ ಹೆಸರು ಕೊಡಂಗಿಲ್ಲ ನೀವು ಇನ್ನಿತರ ಕ್ಷೇತ್ರದಾಗ ಮುಸಲ್ಮಾನರು ಓಟ್ ಹೆಂಗೆ ತಗೋತೀರಿ ಹಂಗೆ ಇವ್ರನ್ನ 25 ಮಂದಿನ ಆರಿಸ್ತರೋ ಜವಾಬ್ದಾರಿ ನಿಮ್ಮದು ಇನ್ನಿತರ ಧರ್ಮದವ್ರಿಗೆ ಬಂದಲ್ಲಿ ಭಾಷಣ ಮಾಡಿ ಹೇಳಬೇಕು ನಮಗೆ 200 ಸೀಟ್ದಾಗ ಗೆಲ್ಲೋ ಸಲಾಗಿ ಅವ್ರು ತಯಾರಾಗ್ಯಾರ ನೀವು 25 MLA ಮುಸಲ್ಮಾನರು ಇವತ್ತು ಆರಿಸ್ಬೇಕು ನೋಡ್ರಪ್ಪ ನಿಮಗೆ ಇದು ವಾಗ್ದಾನ ಅಂಥೇಳಿ ಹೇಳ್ಬೇಕು 25 ಸೀಟ್ ಕೊಡ್ರಿ 28ಕ್ಕೆ ನೋಡ್ರಿ 200 ಸೀಟ್ ಬರ್ತಾವೆ 200 ವೀರೇಂದ್ರ ಪಾಟೀಲ್ ಅವ್ರದ್ದು ರೆಕಾರ್ಡ್ ಮಾಡ್ತೀರಿ ಇದು ಯಡಿಯೂರಪ್ಪದ ಕಾನ್ಸೆಪ್ಟ್ ಐತಿ ಪಾಪ ಯಡಿಯೂರಪ್ಪ ಜೋಡಿ ಮಾತಾಡುವಾಗ ವಿಚಾರ ಮಾಡ್ತಾರೆ ವಿಜೇಂದ್ರ ಸಹಿತ ಭಾಳ ಕೂಲಂಕುಷವಾಗಿ ಕೇಳ್ಯಾರ 2 ಮೀಟಿಂಗ್ ಆಗ್ಯಾವ ನಮ್ಮ ಇನ್ನು 3ನೇ ಮೀಟಿಂಗ್ ಆಗ್ತೈತಿ ಇದನ್ನು ತರ್ತೀವಿ ನಾವು ಹಾಗಾದ್ರೆ ಅಲ್ಪಸಂಖ್ಯಾತರ ಮೋರ್ಚಾ ಯಾಕೆ ಇಟ್ಟಿರಿ ಭಾರತೀಯ ಜನತಾ ಪಕ್ಷದಾಗ RSSದಾಗ ಮುಸಲ್ಮಾನರು ಅದಾರ 30 ವರ್ಷದಿಂದ ಮುಸಲ್ಮಾನರು ಅದಾರ ಎಂದರೆ ಅವ್ರಿಗೆ MLA ಮಾಡಿರಿ MP ಮಾಡಿರಿ ರಾಜ್ಯಸಭಾ ಸದಸ್ಯ ಮಾಡಿರಿ ಏನಾರು ಅವ್ರಿಗೆ ಒಂದು ನಿಗಮ ಕೊಟ್ರಿ ಮಂಡಳಿ ಕೊಟ್ರಿ ಕೊಡೋದಿಲ್ಲ ಅಲ್ಪಸಂಖ್ಯಾತರ ಮೋರ್ಚಾ ಎದಕ್ಕೆ ಇಟ್ಟಿರಿ ಅದನ್ನು ವಿಸರ್ಜನೆ ಮಾಡಿರಿ ಒಬ್ಬ ಭಾರತೀಯ ಜನತಾ ಪಕ್ಷದ ಒಬ್ಬ ಹಿರಿಯ ರಾಜಕಾರಣಿ ನಮ್ಮ ಸ್ಟುಡಿಯೋಕ್ಕೆ ಬಂದಾಗ ಈ ಪ್ರಶ್ನೆ ನಾವು ಕೇಳಿದೆವು ಅವರು ಅಂದರು ಅಲ್ಪಸಂಖ್ಯಾತರನ್ನು ಮತ್ತು ಬೇಯೋದಾದ್ರೆ ಅಲ್ಪಸಂಖ್ಯಾತರ ಮೋರ್ಚಾನ ಅವಶ್ಯಕತೆ ಅದಕ್ಕೈತಿ ಅದನ್ನು ವಜಾ ಮಾಡಿಬಿಡ್ಬೇಕು ಡಿಸಾಲ್ವ್ ಇವೆಲ್ಲ ಪ್ರಶ್ನೆಗಳು ಹೇಳಕ್ಕೆ ಹೊಂಟಾವ ಅದರ ಸಲುವಾಗಿ ಈಗ ಭಾರತೀಯ ಜನತಾ ಪಕ್ಷಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡ್ಬೇಕಾದ್ರೆ ಈಗ ಕಾಂಗ್ರೆಸ್ನವರು ಒಬ್ಬೊಬ್ಬರು ವಿಕೆಟ್ಗಳು ಕೆಡವಾಕತ್ತಾವ ಈಗ ಮುಸಲ್ಮಾನರು ಅಸಮಾಧಾನ ಆಗ್ಯಾರ ಶೇಟಿಗೆ ಅದು ರೊಚ್ಚಿಗೆ ಅದು ಇನ್ನು ಭಾರತೀಯ ಜನತಾ ಪಕ್ಷಕ್ಕೆ ಹಾಕ್ತಾರೆ ಅವ್ರು ತೃತೀಯ ಪಕ್ಷದಲ್ಲಿ ತಯಾರಾಗ್ಬೇಕಾರೆ ಇನ್ನು ಉದಯ ಆಗ್ಬೇಕಾರೆ ಗಿಡ ಹಚ್ಬೇಕು ಗೊಬ್ಬರ ಹಚ್ಬೇಕು ದೊಡ್ಡದಾಗಬೇಕು ಆ ನೆರಳು ಬೀಳುತ್ತಕ ಅಂದ್ರೆ ವಯಸ್ಸು ಆಕೈತಿ ಅನ್ಕತಕ 28 ದಾಡ್ತೈತಿ ಅದಕ್ಕೆ 28 ಇದು ಲಾಭ ತಗೋತೀರಿ ಭಾರತೀಯ ಜನತಾ ಪಕ್ಷದವ್ರೆ 25 ಮಂದಿ ಟಿಕೆಟ್ ಕೊಡ್ರಿ ದುಶ್ಮನಗಳನ್ನ ನೀವು ಏನೋ ತಿಳ್ಕೊಳಕತ್ತೀರಿ ಶತ್ರುಗಳನ್ನ ಅಟ್ಟ ಕಠೋರ ಮನುಷ್ಯನವರು ಮುಸಲ್ಮಾನರಲ್ಲ ಹೃದಯವಂತರು ದಾಸೋಹ ಮಣ್ತಂದವ್ರು ಇವರು ಹಸಿದವಂಗ ಅನ್ನ ನೀಡುವವರು ಮುಸಲ್ಮಾನರು ಕರೋನಾದಾಗ ಹೆಣಗಳು ಸುಟ್ರು ನಿಮ್ಮ ಪಾಪ ಹೋಗಿ ಹೆಣ ಸುಟ್ರು
ನಿಮ್ಮ ಧರ್ಮದ ಪ್ರಕಾರ ಅಂತಿಮ ಸಂಸ್ಕಾರ ಮಾಡಿದರು. ಅವಾಗ ಮುಸಲ್ಮಾನರು ಬೇಕಾಗಿತ್ತು. ಈಗ ಹೇಳ್ತಾರೆ ಮುಸಲ್ಮಾನರು ವ್ಯಾಪಾರಕ್ಕೆ ಹೋಗ್ಬೇಡ್ರಿ, ಮುಸಲ್ಮಾನ ಅಂಗಡಿಗೆ ಹೋಗ್ಬೇಡ್ರಿ, ಮುಸಲ್ಮಾನ ಜೋಡಿ ಮಾತಾಡಬೇಡ್ರಿ, ಮುಸಲ್ಮಾನ ಜೋಡಿ ಅವನು ಮುನ್ನೆಳು ಸಹಿತ ಹೋಗ್ಬೇಡ್ರಿ. ಹಂಗಾದ್ರೆ ಮುಸಲ್ಮಾನರದ್ದು ಎಣ್ಣೆ ಬೇಕು, ಗ್ಯಾಸ್ ಬೇಕು, ಪೆಟ್ರೋಲ್ ಬೇಕು, ಏನು ರೀ ಇದು ಬಿಡ್ಬೇಕು ಅದನ್ನು. ಅದು ಜಟಕ ಕಟ್ಟತ್ ಹೇಳ್ರಲ್ಲ ನೋಡೋಣ, ಬಂದೇಳ್ರಿ ನಿಮ್ಮ ಗಾಡಿಗಳು ನೋಡೋಣ. ಬರೀ ಸಾಬ್ರ ಗಾಡಿನ ಅಡ್ಡಾಡಲಿ, ಬರೀ ಸಾಬ್ರು ಬೆಳಿಗ್ಗೆ ಎದ್ದು ಕೂಡಲೇ ಸಾಬ್ರು. ಏನು ಇದರಿಂದ ಹೊಟ್ಟೆ ತುಂಬತೈತೆ ನಿಮ್ಮದು? ಇದು ಹೊಟ್ಟೆ ತುಂಬುವುದಲ್ಲ, ನಿಮ್ಮದು ರಾಜಕೀಯ ದ್ವೇಷದ ವೈಷಮ್ಯ ಇದು. ಈಗ ಒಂದೊಂದು ವಿಕೆಟ್ ಮಾಡಾಕತ್ತೀರಿ. ಇನ್ನು ಭಾರತೀಯ ಜನತಾ ಪಕ್ಷದವರಿಗೆ ಇದೊಂದು ಅವಕಾಶ ಐತಿ, ಮಾಡ್ತೀರಿ. ಹಂಗಾದ್ರೆ ಭಾರತೀಯ ಜನತಾ ಪಕ್ಷದವರು 25 ಟಿಕೆಟ್ ಮುಸಲ್ಮಾನರು ಕೊಡೋರ್ದಾರ ನೋಡ್ರಿಪ್ಪ ಕರ್ನಾಟಕದಾಗ. ಎಷ್ಟು ಮುಸಲ್ಮಾನರು ಇದಕ್ಕೆ ತೈ ಕುಣಿತೀರಿ, ಕಮೆಂಟ್ ಹಾಕ್ತೀರಿ ನೋಡಿರಿ, ಈ ವಿಡಿಯೋ ನೋಡ್ಕೋತವ್ರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಿಡ ನೋಡ್ರಿ ಕಡಕ ಜವಾರಿ ಕಾಕ. ಭಾರತೀಯ ಜನತಾ ಪಕ್ಷದ ಏನು ಬೆಂಬಲಕ್ಕೆ ನಿಂತೀವೋ ಕಾಕ ಹಾಕವ್ರು. ಭಾರತೀಯ ಜನತಾ ಪಕ್ಷಕ್ಕೆ ಈಗ ಬಕೆಟ್ ಹಿಡಿಯತಿ ಅಂತ ಅನ್ನವ್ರು. ಬಕೆಟ್ ಸಿಂಟೆಕ್ಸ್ ಹಿಡಿಯಂಗಿಲ್ಲ, ಟ್ಯಾಂಕರ್ ಹಿಡಿತೀವಿ. ನೀವು ಡಿಬೇಟಿಗೆ ಬರ್ರಿ ನನ್ನ ಮುಂದೆ. ಹಂಗಾದ್ರೆ ಬರಲಿ, ನನ್ನ ಕೋಟ್ಯಾಂತರ ಅಭಿಮಾನಿಗಳಿಗೆ ನಮನ ಸಲ್ಲಿಸ್ತೀನಿ, ಅಭಿನಂದನೆ ಸಲ್ಲಿಸ್ತೀನಿ. ನೀವು ನೋಡಕತ್ತೀರಿ, ನನಗೆ ರಕ್ಷಣೆ ಐತಿ. ಸಾಕು, ನಮಸ್ಕಾರ.